ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ನೀವು ನೋಡ್ತಾ ಇದ್ರೆ ಕಾಮ್ಕೋಮ್ಯಾನ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟೆನ್ಸಿ. ಹೋದ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ಏನು ಮಾಡಿದ್ದೆ, ಸ್ವಲ್ಪ ಬೇಸಿಕ್ ಟರ್ಮ್ಸ್ನ ಮುಗಿಸಿದ್ದೆ. ಈ ವಿಡಿಯೋದಲ್ಲಿ ಕೇವಲ 2 ಟರ್ಮ್ಸ್ ಇದೆ. ಆ 2 ಟರ್ಮ್ಸ್ನ ಒಳ ಮುಗಿಸ್ಬಿಡ್ರಿ. ಅದರ ಮುಗಿಸಿಂದ ನಮ್ಮ ಪ್ರೋಸೆಸ್ ಆಫ್ ಅಕೌಂಟೆನ್ಸಿ, ನಮ್ಮ ಅಕೌಂಟೆನ್ಸಿ ಪ್ರೋಸೆಸ್ ಹೇಗೆ ಆಗ್ತಾಯಿದೆ ಅದನ್ನು ನೋಡೋಣ. ಮತ್ತು ವಾಟ್ ಆರ್ ದ ಯೂಸಸ್, ವಾಟ್ ಇಸ್ ದ ಡೈಲಿ ಯೂಸಸ್ ಆಫ್ ಅಕೌಂಟೆನ್ಸಿ. ನಮ್ಮ ಡೈಲಿ ಯೂಸಿಗೆ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಅಕೌಂಟೆನ್ಸಿ ನಮ್ಗೆ ಯಾವ ರೀತಿ ನೀಡ್ ಇದೆ ಅನ್ನೋದು ನೋಡೋಣ ಈ ವಿಡಿಯೋದಲ್ಲಿ. ಬಡ ಇವತ್ತು ನೋಡಿ ಈ ಟಾಪಿಕ್ ಏನೈತಿ, ಇಂಟ್ರೊಡಕ್ಷನ್ ಆಫ್ ಅಕೌಂಟೆನ್ಸಿ. ನಮ್ಮ ಅಕೌಂಟೆನ್ಸಿ ಯಾವ ಅಂದರೆ ಫಸ್ಟ್ ಚಾಪ್ಟರ್ ಏನು ಮಾಡೋಣ, ಇವತ್ತಿಗೆ ಮುಗಿಸ್ಬಿಡೋಣ. ಇವತ್ತಿಗೆ ಮುಗಿಸಿ ನಾಳೆಗೆ ಏನು ಮಾಡೋಣ, ನಾಳೆಗೆ ಅದು ಚಾಪ್ಟರ್ 2 ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಬರ್ತಾವು. ಅದ್ರಾಗ ಯಾವುದಪ್ಪ ಅಂದ್ರೆ ಕೇವಲ ಅಂದ್ರೆ ಬರೀ 14 ಕಾನ್ಸೆಪ್ಟ್ಸ್ ಬರ್ತಾವು. ಆ 14 ಕಾನ್ಸೆಪ್ಟ್ಸ್ ಏನು ಮಾಡೋದು, ಯಾರಿಂದ ಬಡ ಟಕ್ 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 ಅಂತ ಮುಗಿಸ್ಬಿಡೋದು. ಮುಗಿಸಿ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋದು ಜರ್ನಲ್ ಎಂಟ್ರಿ, ಲೆಡ್ಜರ್ ಎಂಟ್ರಿ, ಕ್ಯಾಶ್ ಬುಕ್ ಕೀಪಿಂಗ್. ಹಂಗೆ ಕಂಟಿನ್ಯೂ ಎಲ್ಲ ಎಂಟ್ರಿಗಳಗಳ ಬರ್ತಾವು. ಈಗ ಜಸ್ಟ್ ನೀವು ಫಸ್ಟಿಗೆ ಏನು ಥಿಯರಿ ಅನ್ನೋದು ಆಗೈತಿ. ಥಿಯರಿ ಹೋಗಿ ಬ್ಯಾಸರ ಆಕೈತಿ, ಯಪ್ಪ ಬ್ಯಾಸರ ಆಗೈತಿ ಇಷ್ಟು ಥಿಯರಿ ಐತಿಯಪ್ಪ ಅಂತ ಒಟ್ಟ ಹೋಗ್ಬೇಡ್ರಿ. ಈ 2 ಚಾಪ್ಟರ್ ಥಿಯರಿ, ಮುಂದಿನ ಎಲ್ಲ ನೀವು ಲೆಕ್ಕನೇ ಲೆಕ್ಕ. ಈಗ ಇಷ್ಟೆಲ್ಲ ಭಾಳ ಮಾತಾಡೋದು ಟೈಮ್ ಆಕೈತಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನು ಹೇಳಿದೆ, ನಾನು ಬರೀ 2 ಟರ್ಮ್ ಅದಾವ ಅಂತ ಹೇಳಿದೆ. ಆ ಟರ್ಮ್ 2 ಯಾವುದಪ್ಪ, ಒಂದು ಬರ್ತೈತಿ ಕ್ರೆಡಿಟರ್ಸ್, ಇನ್ನೊಂದು ಬರ್ತೈತಿ ಡೆಟಾರ್ಸ್. ಏನ್ರಿ ಅಣ್ಣ, ಇಲ್ಲಿ ಬಿ ಬಂದೈತಿ, ಡೆಬಿಟಾರ್ ಆಕೈತಲ್ಲ. ಬಿ ಬಂದ್ರ ಅದು ಬಿ ಇದು ಮಾಡ್ರಿ, ಸೈಲೆಂಟ್ ಮಾಡ್ರಿ. ಡೆಟಾರ್ಸ್ ಅನ್ರಿ, ಡೆಬಿಟಾರ್ಸ್ ಅಂತಂದ್ರ ಅದು ಸ್ವಲ್ಪ ಕೆಳಗೆ ನಮಗಂತರ ಆಕೈತಲ್ಲ, ಅದಕ್ಕೆ ಡೆಟಾರ್ಸ್ ಅಂತನ್ರಿ. ಏನ ಇಲ್ಲಿ ಕ್ರೆಡಿಟಾರ್ಸ್ ಮತ್ತು ಡೆಟಾರ್ಸ್. ಕ್ರೆಡಿಟಾರ್ಸ್ ಅಂದ್ರೇನು, ಡೆಟಾರ್ಸ್ ಅಂದ್ರೆ ಏನ್ರಿ ನಿಮ್ಗೆ ಹೇಳಿದ್ದೆ. ಕ್ರೆಡಿಟ್ ಅಂದ್ರೇನು, ಉದ್ರಿ ಮ್ಯಾಗ ತಗೊಂಡಕ್ಕ ಅಂದ್ರ ಇಲ್ಲೊಂದು ನಿಮ್ದೊಂದು ಬಿಸ್ನೆಸ್ ಐತಿ. ಈ ಬಿಸ್ನೆಸ್ ಹೆಸರು ಐತಿ CB. ಇದು CB ಕಂಪ್ನಿ ಐತಿ, ಇದೊಂದು CB ಬಿಸ್ನೆಸ್ ಐತಿ. ಈ CB ಬಿಸ್ನೆಸ್ಸಿಗೆ ಇವ್ರು ಏನ್ ಮಾಡ್ಯಾರ, ಡೆಟಾರ್ಸ್. ಇವ್ರು ಇದಕ್ಕೆ ಡೆಟಾರ್ಸ್ ಹಾಕಾರ, ಇವ್ರಿಗೆ ಕ್ರೆಡಿಟಾರ್ಸ್ ಹಾಕಾರ. ಅಂದ್ರೆ ಹೆಂಗ್ರಿ, ಈಗ ಡೆಟಾರ್ಸ್ ಇಸ್ ಅ ಪರ್ಸನ್ ಹೂ ಗಿವ್ಸ್ ದ ಮನಿ ಟು ದಿ ಆರ್ಗನೈಸೇಷನ್ ಆರ್ ದ ಕಂಪನಿ. ಕ್ರೆಡಿಟರ್ ಅಂದ್ರೇನು, ಕ್ರೆಡಿಟರ್ ಮೀನ್ಸ್ a company, a firm or a business will pay to the persons. It's called creditors. Creditors ಅಂದ್ರೆ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ, the outgoing of money is called debtors. ಸಾರಿ ತಪ್ಪು ಹೇಳಿದೆ ನಿಮಗೆ ನಾನು. outgoing ಅಲ್ಲ, the money was inflow to the company is called debtors. The money outgoing from the business is called creditors. ಅಂತಂದ್ರೆ ಯಾವುದೋ ಒಬ್ಬ ಪರ್ಸನಿಗೆ, ಆ ಪರ್ಸನ್ ನಮ್ಮ ಬಿಸ್ನೆಸ್ ರೊಕ್ಕ ಕೊಡ್ತಾನಂದ್ರೆ ಡೆಟಾರ್ಸ್. ನಮ್ಮ ಬಿಸ್ನೆಸ್ ಯಾರೋ ಒಬ್ಬ ಪರ್ಸನಿಗೆ ರೊಕ್ಕ ಕೊಡ್ತೇವೆ ಅಂದ್ರೆ ಅದು ಕ್ರೆಡಿಟರ್ಸ್. ಫಾರ್ ಎಕ್ಸಾಂಪಲ್ ರೀ, ಒಂದು ಎಕ್ಸಾಂಪಲ್ದಾಗ ಹೇಳೋಣ, ಒಂದು ಎಕ್ಸಾಂಪಲ್ ಕೊಡು. ನೀನು ಹಿಂಗೆ ಗೆರಿ ಹೊಡೆದಪ್ಪ, ನಾವು ಹಾಡ್ತಾನೆ ಇಲ್ಲ, ಒಂದು ಎಕ್ಸಾಂಪಲ್ದಾಗ ಕೊಡು. ಎಕ್ಸಾಂಪಲ್ದಾಗ ಏನಪ್ಪ ಅಂತಂದ್ರೆ, ಈ ಒಂದು ಕಂಪ್ನಿ ಐತಿ, ಇವ್ರು ಒಂದು ಏನು ಮಾಡ್ತಾರ, ಫರ್ನಿಚರ್ ರೆಡಿ ಮಾಡ್ತಿರ್ತಾರೆ. ಏನು ಮಾಡ್ತಾರ, ಫರ್ನಿಚರ್ನ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಇವ ಬರ್ತಾರ, ಒಬ್ಬ ಬರ್ತಾರ ಕಲ್ಯ. ಯಾರು ಬರ್ತಾರ, ಕಲ್ಯ ಬಂಕೇಶಿ ಈ CB ಕಂಪ್ನಿ ಕಡೆ, ಅಣ್ಣ ನನಗೊಂದು ಫರ್ನಿಚರ್ ಕೊಡು, ಒಂದು ಕುರ್ಚಿ ಕೊಡು, ನಿನ್ನ ರೊಕ್ಕ ಅಂತ ಆಮೇಲೆ ಕೊಡ್ತೀನಿ ಅಂತ. ಅದಕ್ಕಂದ್ರೆ ಇವ ಸಾಲ ಇಸ್ಕೊಂಡು ಹಾಕಾನ, ಕಂಪ್ನಿ ಹತ್ರ ಸಾಲ ಇಸ್ಕೊಂಡ್ರೆ ಡೆಟಾರ್ಸ್ ಹಾಕಾನ. ನೆಕ್ಸ್ಟ್ ಕ್ರೆಡಿಟರ್ಸ್ ಅಂದ್ರೆ ಏನಪ್ಪ, ಕ್ರೆಡಿಟರ್ಸ್ ಅಂತಂದ್ರ ಈ CB ಕಂಪ್ನಿಗೆ ಏನು ಮಾಡ್ತಾರೆ, ಓನರ್ ಹೋಗಿ ಇಲ್ಲೊಬ್ಬ ಇರ್ತಾರೆ, ಇವ್ರ ಹೆಸರು ಮಂಗ್ಯ. ಮಂಗ್ಯ ಕಡೆ ಹೋಗಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀನಿ, ನನಗೊಂದಿಷ್ಟು ಒಂದು ಸ್ವಲ್ಪ ಸಾಲ ಕೊಡು, ನಾ ಕಂಪ್ನಿ ತಯಾರು ಮಾಡ್ತೀನಿ, ನಾ ಒಂದು ಕಂಪ್ನಿ ನಡೆಸಾಕತ್ತೀನಿ, ಅದಕ್ಕೆ ನನಗೆ ರೊಕ್ಕ ಕೊಡು ಅಂತಂದು ಅವ್ರಿಗೆ ಹೋಗಿ ರೊಕ್ಕ ಕೇಳ್ತಾನೆ. ಕ್ರೆಡಿಟರ್ಸ್ ಅವ ಡೆಟಾರ್ಸ್ ಅಲ್ಲ, ಕ್ರೆಡಿಟರ್ಸ್ ಅಲ್ಲ. ಅವ್ರಿಗೆ ಹೆಂಗೆ ರೊಕ್ಕ ಹೋಗುತ್ತೆ ರೀ, ಈಗ ನಾನು ಕಂಪ್ನಿ ಮಾಡ್ಯಪ್ಪ ಅಂತಂದ್ರೆ, ಕಂಪ್ನಿ ಪ್ರಾಫಿಟ್ ಬಂತಂದ್ರೆ ನೀವು ರೊಕ್ಕ ಕೊಡ್ತೀನಿ. ಏನಾಯ್ತು, ಔಟ್ಫ್ಲೋ ಆಫ್ ದಿ ಮನಿ ಫ್ರಾಮ್ ಬಿಸ್ನೆಸ್ ಟು ದಿ ಪರ್ಸನ್ ಈಸ್ ಕಾಲ್ಡ್ ಕ್ರೆಡಿಟರ್ಸ್. ಓಕೆ, ಇದು ಯಾರೋ CB ಕಂಪ್ನಿ. ಇನ್ಕಮಿಂಗ್ inflow of money from a person to the organization is called debtors. ಅರ್ಥ ಆಯ್ತು ಅನ್ಕೋತೀನಿ. ಈ ಕಡೆಯಿಂದ ಬಂದ್ರೆ ಡೆಟಾರ್ಸ್ ಆಕೈತಿ, ಈ ಕಡೆಯಿಂದ ಹೋದ್ರೆ ಕ್ರೆಡಿಟರ್ಸ್ ಆಕೈತಿ.
ಇದನ್ನ ನೆನ್ಪಿಟ್ಕೋರಿ, ಭಾಳ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ನಿಮ್ದು ಏನಾಯ್ತು ಬೇಸಿಕ್ ಟರ್ಮ್ಸ್ ಎಲ್ಲ ಮುಗೀತು. ಇವಾಗ ನೋಡೋಣ ನಮ್ದು ಭಾಳ ಇಲ್ಲ, ಇದೊಂದು ಕಾನ್ಸೆಪ್ಟ್, ಇದೊಂದು ಮುಗಿದು ಬಿಡ್ತಾರೆ ಕಲಾಸ್. ನಿಮ್ಗೆ ಈ ಟಾಪಿಕ ಮಾಡಾಕೈತಿ. ಏನಪ್ಪ ಈ ಟಾಪಿಕ್ ಏನು? ಈ ಟಾಪಿಕ್ ಏನಪ್ಪ ಅಂತಂದ್ರೆ ವಾಟ್ ಇಸ್ ದ ಪ್ರೋಸೆಸ್ ಆಫ್ ಅಕೌಂಟೆನ್ಸಿ. ಇದು ಅಳಕಸ್ರಿ ಬೇಸಿಕ್ ಟರ್ಮ್ಸ್ ಮುಗೀತು. ಬೇಸಿಕ್ ಟರ್ಮ್ಸ್ ಉಪಯೋಗ ಇಲ್ಲ ಸದ್ಯ. ನಿಮ್ಗೆ ಏನು ಬರ್ತೈತಿ? ಪ್ರೋಸೆಸ್ ಆಫ್ ಅಕೌಂಟೆನ್ಸಿ. ದ ಪ್ರೋಸೆಸ್ ಆಫ್ ಅಕೌಂಟೆನ್ಸಿ ಇದು ನಿಮಗೆ ಏನಾರು ನೆನ್ಪಿರ್ತೈತೆ ಸರ್? ಇದು ಏನೋ ನಮ್ಗೆ ಎಕ್ಸಾಮ್ ಬರ್ತೈತೇನ್ರಿ? ಇದು ನಮ್ಗೆ ಭಾಳ ಇಂಪಾರ್ಟೆಂಟ್ ಏನ್ರಿ? ಏನು ಇಂಪಾರ್ಟೆಂಟ್ ಏನಿಲ್ಲಪ್ಪ, ನಿಮ್ಗೆ ಜಸ್ಟ್ ಅರ್ಥ ಮಾಡ್ಕೊಳಕ್ಕೆ, ನಿಮ್ಗೆ ಅರ್ಥ ಆಗಕ್ಕೆ ಭಾಳ ಇಂಪಾರ್ಟೆಂಟ್. ಏನಪ್ಪ? ಫಸ್ಟ್ ಬರ್ತೈತಿ ಅಕೌಂಟಿಂಗ್ ಪ್ರೋಸೆಸ್. ನೆಕ್ಸ್ಟ್ ಬರ್ತೈತಿ ಕಮ್ಯುನಿಕೇಟಿಂಗ್. information. Next ಬರ್ತೈತಿ ಯೂಸರ್ಸ್. ನೆಕ್ಸ್ಟ್ ಬರ್ತೈತಿ ಯೂಸರ್ಸ್ ಅಂದ್ರೆ ಡಿಸಿಷನ್ ಮೇಕರ್ಸ್ ಇಲ್ಲ ಡಿಸಿಷನ್ ಮೇಕ್ ಬೈ ಯೂಸರ್ಸ್. ನೆಕ್ಸ್ಟ್ ಬರ್ತೈತಿ ಎಕನಾಮಿಕ್ ಆಕ್ಟಿವಿಟಿ. ಇದೊಂದು ಫಾರ್ಮ್ ಐತಪ್ಪ. ನೆಕ್ಸ್ಟ್ ಇದೊಂದು ಐತಿ. ನೆಕ್ಸ್ಟ್ ಇದೊಂದು. ಇದೆಲ್ಲ ಹೆಂಗ್ ರಿಲೇಟೆಡ್ ಐತ್ರಿ? ಐತಪ್ಪ ಅಂತಂದ್ರ ಫಸ್ಟ್ ಅಕೌಂಟಿಂಗ್ ಪ್ರೋಸೆಸ್ ಏನು ಬರ್ತೈತಿ? ಅಕೌಂಟಿಂಗ್ ಪ್ರೋಸೆಸ್. ಆಮೇಲೆ ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಬರ್ತೈತಿ ಡಿಸಿಷನ್ ಮೇಕರ್ಸ್. ನೆಕ್ಸ್ಟ್ ಬರ್ತೈತಿ ಎಕನಾಮಿಕ್ ಇವೆಂಟ್ ಅಂದ್ರೆ ಮತ್ತೆ ಸ್ಟಾರ್ಟ್ ಆಕೈತಿ ಅಕೌಂಟಿಂಗ್ ಪ್ರೋಸೆಸ್. ಇವೆಲ್ಲ ಏನೈತಿ ಸೈಕಲ್ ಫಾರ್ಮ್ದಾಗ ಐತಿ. ಸೈಕಲ್ ಫಾರ್ಮ್ದಾಗ ಹೆಂಗೈತ್ರಿ? ಇದೆಲ್ಲ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ? ಏನ್ ಎಕ್ಸ್ಪ್ಲೇನ್ ಇದ್ರ ಬಗ್ಗೆ ಅನ್ನೋದು ಹೇಳ್ತದೆ ಕೇಳ್ರಿ. ಅಕೌಂಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕಪ್ಪ. ಅಕೌಂಟಿಂಗ್ ಪ್ರೋಸೆಸ್ ಅಂದ್ರೆ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇಲ್ಲೊಂದು ರೊಟ್ಟಿ ಮಾಡಾಕತ್ತಿ. ರೊಟ್ಟಿ ಮಾಡ್ಬೇಕಂದ್ರೆ ನೀರು ಬೇಕಾಗಿರ್ತಪ್ಪ, ಹಿಟ್ಟು ಬೇಕಾಗಿರ್ತೈತಿ, ನೀರು ಬೇಕಾಗಿರ್ತೈತಿ, ರೊಟ್ಟಿ ಬಡ್ಯಾಕ ಕಲ್ಲು ಬೇಕಾಗಿರ್ತೈತಿ, ಹಂಚು ಬೇಕಾಗಿರ್ತೈತಿ, ಒಲೆ ಹಚ್ಚಾಕ ಕಟ್ಟಿಗೆ ಬೇಕಾಗಿರ್ತೈತಿ, ಕಡ್ಡಿ ಕೊರಾಕ ಬೆಂಕಿ ಬೇಕಾಗಿರ್ತೈತಿ. ಅದೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಏನಂತಾರ? ಪ್ರೋಸೆಸ್. ಅದನ್ನ ಏನ್ ಮಾಡಾಕ್ ಬೇಕು? ನಮಗ ರೊಟ್ಟಿ ಮಾಡಾಕ ಬೇಕು. ಅಂದ್ರೆ ನಮ್ಮ ಅಕೌಂಟೆನ್ಸಿ ಒಳಗೆ ಏನ್ ಬೇಕಪ್ಪ? ಅಕೌಂಟೆನ್ಸಿ ಮಾಡಾಕ ಏನ್ ಮಾಡ್ತೀವಿ? ಅಕೌಂಟ್ದಾಗ ಏನ್ ಮಾಡ್ಬೇಕು? ಎಂಟ್ರಿ ಮಾಡ್ಬೇಕು. ಅದ್ರ ನಿನ್ಗೆ ಏನೇನು ಬೇಕಂದ್ರೆ ಅಕೌಂಟಿಂಗ್ ಪ್ರೋಸೆಸ್ ನೀ ಫಸ್ಟ್ ಸ್ಟಾರ್ಟ್ ಮಾಡ್ತಿ. ಅಂದ್ರೆ ಯಾವ್ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋ ಸ್ಟಾರ್ಟ್ ಮಾಡ್ತಿ. ಆಮೇಲೆ ಏನ್ ಮಾಡ್ತಿ? ಕ್ಯಾಲ್ಕುಲೇಟ್ ಮಾಡ್ತಿರ್ತಿಯಲ್ಲ, ಯಾವ್ದ್ರ ಬೇಸ್ ಮ್ಯಾನ್ ನೀನು ಒಂದು ಕಂಪ್ನಿ ಒಳಗೆ ಐತಂದ್ರ ನಿನ್ ಸೇಲ್ ಆಗಿತ್ತು, ಪ್ರೊಡ್ಯೂಸ್ ಆಗಿತ್ತು, ಎಕ್ಸ್ಪೆನ್ಸ್ ಆಗಿತ್ತು, ಇನ್ಕಮ್ ಆಗಿತ್ತು ಅನ್ನೋದು ಒಂದು ಇನ್ಫಾರ್ಮೇಶನ್ ಬೇಕಲ್ಲ. ಆ ಇನ್ಫಾರ್ಮೇಶನ್ ಮ್ಯಾಗ ನೀ ಸ್ಟಾರ್ಟ್ ಮಾಡಕ್ ಹೋಗ್ತಿ. ಆಯ್ತಾ? ಇನ್ಫಾರ್ಮೇಶನ್ ಮ್ಯಾಗ ಸ್ಟಾರ್ಟ್ ಮಾಡ್ತಿ. ಆಮೇಲೆ ಡಿಸಿಷನ್ ಮೇಕರ್ಸ್ ಬರ್ತಾರ. ಡಿಸಿಷನ್ ಮೇಕರ್ಸ್ ಅಂದ್ರೆ ಯಾರಪ್ಪ? ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಿಸಿಷನ್ ಮೇಕರ್ಸ್. ಇಂಟರ್ನಲ್ ಆಗಿ ಯಾರು ಬರ್ತಾರ? ಒಬ್ಬ ಬರ್ತಾನ ಬೋರ್ಡ್ ಆಫ್ ಡೈರೆಕ್ಟರ್. ಆಮೇಲೆ ಬರ್ತಾನ CEO ಬರ್ತಾನ. ನೆಕ್ಸ್ಟ್ ಬರ್ತಾನ ಪ್ರೆಸಿಡೆಂಟ್ ಬರ್ತಾನ, ಚೀಫ್ ಪ್ರೆಸಿಡೆಂಟ್ ಬರ್ತಾನ. ಅದು ಪ್ರೆಸಿಡೆಂಟ್ ನಮ್ಮ ಅವ್ರ ಮೋದಿಗಿರಿ ಅಲ್ಲ, ನಮ್ಮ ಬಿಸ್ನೆಸ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅಂತ ಅವ್ರು ಬರ್ತಾರೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಅಂದ್ರೆ ಯಾರಪ್ಪ? ಶೇರ್ ಹೋಲ್ಡರ್. ಯಾರು? ಶೇರ್ ಹೋಲ್ಡರ್ಸ್ ಬರ್ತಾರ. ಆಮೇಲೆ ಶೇರ್ ತೊಗೊಂಡವ್ರು ಬರ್ತಾರ. ಆಮೇಲೆ ಇನ್ವೆಸ್ಟ್ ಮಾಡಿದವ್ರು ಬರ್ತಾರೆ, ಇನ್ವೆಸ್ಟರ್ಸ್ ಬರ್ತಾರ. ಅದ್ರೊಳಗೆ ಅವ್ರದ್ದೇನಪ್ಪ ಕೆಲಸ? ಅವ್ರದ್ದೇನು ಕೆಲಸ ಅಕೌಂಟ್ ಒಳಗೆ ಅಂತಂದ್ರ ನೀ ಅಕೌಂಟ್ದಾಗ ಬರೀತಿರ್ತಿಯಲ್ಲ, ನಿನಗೆ ಇಲ್ಲಿ ಎಕ್ಸ್ಪೆನ್ಸ್ ಆಗಿದೆ ಬರೀತಿ. ಆಮೇಲೆ ಇವ್ರು ಎಷ್ಟು ಇನ್ವೆಸ್ಟ್ ಮಾಡ್ಯಾರ, ಇವ್ರು ಎಷ್ಟಿಗೆ ನಾವು ಕೊಡಬೇಕು, ಇವ್ರು ನಮ್ಮ ಕ್ರೆಡಿಟರ್ಸ್ ಅದಾರಲ್ಲ ಡೆಬಿಟರ್ಸ್ ಅದಾರೋ ಅನ್ನೋದು ನಾವು ಚೆಕ್ ಮಾಡಬೇಕು. ಅದನ್ನು ಎಂಟ್ರಿ ಮಾಡ್ಬೇಕು ಎಲ್ಲಿ? ನಮ್ಮ ಅಕೌಂಟೆನ್ಸಿ ಬುಕ್ದಾಗ. ಅದೆಲ್ಲ ಆದ್ಮೇಲೆ ನೀ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಇವ್ರಿಗೆ ಕೊಡ್ಬೇಕು ಅನ್ನೋದು ಕಲೆಕ್ಟ್ ಮಾಡ್ಕೊಂಡು ನಿನಗ ಅವ್ರಿಗೆ ರೊಕ್ಕ ಕೊಡ್ಬೇಕು ನೀನು. ಹೌದು, ಇವರೆಲ್ಲರೂ ಸ್ವ ಇಚ್ಛೆಯಿಂದ ಆಗಿತ್ತಪ್ಪ ಅಂದ್ರೆ ಯಾವುದೇ ರೊಕ್ಕ ಅಂದ್ರೆ ನೀನು ಹೇಳಿದ ಎಕನಾಮಿಕ್ ಇವೆಂಟ್ ಅಂದ್ರೇನು? ಏನಾದ್ರೂ ರೊಕ್ಕ ಬರ್ಬೇಕು, ಏನೋ ಒಂದು ಕೆಲಸದ ಬದಲಾಗಿ ರೊಕ್ಕ ಬರ್ಬೇಕು. ಆ ರೊಕ್ಕ ಬರ್ತೈತೋ ಇಲ್ಲೋ, ಆ ರೊಕ್ಕದ ಟ್ರಾನ್ಸಾಕ್ಷನ್ ಮ್ಯಾಗ ಆಗಾಕತ್ತೈತೋ ಇಲ್ಲೋ ಕೆಲಸ ಆದ್ರೂ ಅಷ್ಟ ನೀ ಟ್ರಾನ್ಸಾಕ್ಷನ್ ಮಾಡ್ತಿ. ಇಲ್ಲಾಂದ್ರೆ ಏನಾಕೈತಿ? ನಾನ್ ಎಕನಾಮಿಕ್ ಇವೆಂಟ್. ಏನಾಕೈತಿ? ನಾನ್ ಎಕನಾಮಿಕ್ ಆಕ್ಟಿವಿಟಿ ಇಲ್ಲಪ್ಪ ಅಂದ್ರೆ ನಾನ್ ಎಕನಾಮಿಕ್ ಇವೆಂಟ್ಸ್. ನಾನ್ ಎಕನಾಮಿಕ್ ಇವೆಂಟ್ ಅಂದ್ರೆ ಏನು? ಅಲ್ಲಿ ರೊಕ್ಕ ಇರುವುದಿಲ್ಲ. ಏನಿರೋದಿಲ್ಲ? ರೊಕ್ಕ ಇರೋದಿಲ್ಲ.
ರೊಕ್ಕ ಇರಲಿಲ್ಲ ಅಂದ್ರೆ ನೀ ಅಕೌಂಟಿಂಗ್ ಎದಕ್ಕೆ ಮಾಡ್ದಪ್ಪ, ನೀ ಅಕೌಂಟಿಂಗ್ ಮಾಡಕ್ಕೆ ಬರೋದಿಲ್ಲ. ಇದೊಂದು ಏನಾಯ್ತು ಸಣ್ಣದ ಒಂದು ಕಾನ್ಸೆಪ್ಟ್. ನೀನು ಅಕೌಂಟಿಂಗ್ ಬುಕ್ದಾಗ ಹೆಂಗೆ ಎಂಟ್ರಿ ಮಾಡಬೇಕು, ಹೆಂಗೆ ನೀವು ನಾಲೆಜ್ ಇಟ್ಕೋಬೇಕು, ಅದ್ರ ಬಗ್ಗೆ ಯಾವ ಥರ ನಿಮ್ಮ ನಾಲೆಜ್ ಐತಿ ಅನ್ನೋ ಸಂಬಂಧ ಅಕೌಂಟಿಂಗ್ ಪ್ರೊಸೆಸ್ ಆಫ್ ಅಕೌಂಟೆನ್ಸಿ ನಿಮ್ಗೆ ಕೊಟ್ಟರು. ಇಷ್ಟೇ, ಇದು ಜಾಸ್ತಿ ನಿಮಗೆ ಅದಕ್ಕೂ ಹೆಲ್ಪ್ ಆಗಲ್ಲ. ನಿಮ್ಗೇನು ಜಸ್ಟ್ ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ ತಿಳ್ಕೊಂಡ್ರಿ ನಿಮ್ಮ ಇಡೀ ಅಕೌಂಟೆನ್ಸಿ ಮುಗೀತು. ಅಕೌಂಟೆನ್ಸಿ ಎಂಟ್ರಿ ಮಾಡೋದ್ರ ಬಗ್ಗೆ ನಾಲೆಜ್ ಇದು ನಾಲೆಜ್ ಸಂಬಂಧ ನಿಮ್ಗೆ ಕೊಟ್ಟಾರ. ನೀವು ಯಾವುದೇ ರೀತಿ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ದಾಗ ಇದನ್ನು ಚಾರ್ಟ್ ಪೇಪರ್ ಹಾಕೊಂಡು ಹೋಗ್ಬೇಕು, ಏನು ಉಪಯೋಗಿಲ್ಲ. ಚಾರ್ಟ್ ಗೀಟ್ ಏನು ನೆನಪಾಡ್ಬೇಕು ಹೋಗ್ಬೇಡ್ರಿ. ಜಸ್ಟ್ ಅದನ್ನ ಪ್ರೋಸೆಸ್ ಆಗಿ ಬಿಟ್ಕೊಂಡ್ಬಿಟ್ರೆ ಎಕ್ಸಾಮ್ದಾಗ ಕೇಳೋರು ಕಣ್ಣು ಮುಚ್ಚಿನ ಬರೀತೀರಿ. ಫಸ್ಟ್ ಏನು ಬರೀದ ಅಕೌಂಟಿಂಗ್ ಪ್ರೋಸೆಸ್, ನೆಕ್ಸ್ಟ್ ಬರ್ತೈತಿ ಕಮ್ಯುನಿಕೇಟ್, ನೆಕ್ಸ್ಟ್ ಬರ್ತೈತಿ ಇಂಟರ್ವ್ಯೂಸರ್ಸ್, ನೆಕ್ಸ್ಟ್ ಬರ್ತದೆ ಎಕನಾಮಿಕ್ ಇವೆಂಟ್ಸ್, ಕಲಾಸ್ ಪ್ರೋಸೆಸ್. ಇಷ್ಟೇ ಅರ್ಥ ಆಯ್ತು, ಮುಗೀತು. ಇದಾಗಿಂದ ನೀವು ಇಡೀ ಸ್ಟ್ರಕ್ಚರ್ ಅಂದರೆ ಇಡೀ ಚಾಪ್ಟರ್ ಮುಗೀತು, ಕಂಪ್ಲೀಟ್ ಆದ ಚಾಪ್ಟರ್. ಇಷ್ಟು ಹೇಳಿ ಈ ಚಾಪ್ಟರ್ ಮುಗಿಸ್ತೀನಿ. ಇದಾಗ ಏನೇ ಹೇಳಿದಪ್ಪ ಅಂದ್ರೆ ಬೇಸಿಕ್ ಇಡೀ ಫುಲ್ ಚಾಪ್ಟರ್ ನಿಮಗೆ ಬೇಕಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಹಿಸ್ಟ್ರಿ ನೋಡ್ರಿ, ಮತ್ತು ನೀವು ಫಸ್ಟ್ ಅಕೌಂಟೆನ್ಸಿ ಹಿಸ್ಟ್ರಿ ನೋಡಿ, ಹುಡುಕಿ ಚಾಪ್ಟರ್ ನೋಡ್ರಿ. ಹಿಸ್ಟ್ರಿ ನೋಡಾರ ಅಕೌಂಟ್ಸ್ ಚಾಪ್ಟರ್ ನೋಡಿದ್ರ ಅವನಿಗೆ ಅಕೌಂಟ್ ಮ್ಯಾಗ ಇಂಟ್ರೆಸ್ಟ್ ಅಂತ ಅರ್ಥ. ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಲಿಂಕ್ ನೋಡ್ರಿ. ಲಿಂಕ್ ನೋಡಿ ನಿಮ್ಗೆ ಅರ್ಧಾಗ ಏನಾದ್ರೆ ನಿಮ್ಗೆ ನೋಟ್ಸ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅದಕ್ಕೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗಿ ನಿಮಗೆ ಏನಾದರೂ ನೋಟ್ಸ್ ಬೇಕಂದ್ರೆ ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀನಿ ಅಂತ ನೋಟ್ಸ್ ಎಲ್ಲ ತಗೋರಿ. ಏನಾದರೂ ಡೌಟ್ ಇದ್ರೆ, ಏನಾದರೂ ಅದ್ರ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನ್ನೋದಿತ್ತಂದ್ರೂ ಮೆಸೇಜ್ ಮಾಡಿರಿ, ನಾನು ನಿಮಗೆ ಅರ್ಥ ಮಾಡಿಸ್ತಂತ. ಇನ್ನೊಂದ್ಸಲ ಒಬ್ರು ಕಮೆಂಟ್ ಮಾಡಿದ್ರು, ಏನಪ್ಪ ಅಣ್ಣ ನೀನು ಎಲ್ಲದಕ್ಕೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತೆಲ್ಲ ಒಮ್ಮೆ ಎದಕ್ಕೆ ಹೇಳ್ತೀವಿ ಅಂತಂದ್ರೆ, ಯಾಕಪ್ಪ ಅಂತಂದ್ರೆ ನೀವು ಯಾವಾಗ ವಿಡಿಯೋ ನೋಡ್ತೀರ ಅಂತ ಗೊತ್ತಿರಲ್ಲ. ಒಬ್ಬರು ಮಕ್ಕಳಾಗ ನೋಡ್ತಾರ, ಒಬ್ಬ ಊಟ ಮಾಡೋ ನೋಡ್ತಾರ, ಒಬ್ಬ ಖಾಲಿ ಕೂತಾಗ ನೋಡ್ತಾರ, ಒಬ್ಬ ನೆಶಿಗಾಗಿ ನೋಡ್ತಾನೆ, ಒಬ್ಬ ರಾತ್ರಿ ಒಳಗೆ ನೋಡ್ತಾನ, ಯಾವಾಗ ನೋಡ್ತಾನೆ ಗೊತ್ತಿಲ್ಲ. ಅದಕ್ಕೆ ನಾವು ಹೋಲ್ ಟೈಮ್ ಎಲ್ಲರಿಗೂ ಒಂದ ಟೈಮಿಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಟು ಎವ್ರಿವನ್ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಎಲ್ಲರಿಗೆ. ಅದೊಂದು ಕೇಳಿದ್ರು ಒಂದು ಸ್ಮಾಲ್ ಪಾರ್ಟ್, ಒಂದು ಕಾಮಿಡಿ ಪಾರ್ಟ್ ಇದೊಂದು ಸಾಕಿಷ್ಟು ಆಡ್ ಮಾಡೋದು. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇಲ್ಲಪ್ಪ ನಿನ್ನ ಅರ್ಥ ಆಗಿಲ್ಲ ಎದಕ್ಕೆ ನೋಡ್ಬೇಕಂತಂದ್ರು ನಡೀತೈತಿ. ನೀವು ಎಲ್ಲರೂ ಅರ್ಥ ಆಗಿರ್ಬೇಕಂದ್ರು ಅಣ್ಣ ನೀವು ಹೇಳೋದು ಅರ್ಥ ಆಗಲ್ಲ ಅಂತ ಮೆಸೇಜ್ ಮಾಡಿರಿ, ನಾ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಒಟ್ಟು ನಿಮಗೆ ಅರ್ಥ ಆಗಲ್ಲ ನಾ ಎಲ್ಲ ಅರ್ಥ ಮಾಡಿಸ್ತೀನಂತ. ನೀವು ನಿಮ್ಗೆ ಅರ್ಥ ಅಕಸ್ಮಾತ್ ಅರ್ಥ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಇಷ್ಟು ಹೇಳಿ ಎಲ್ಲರಿಗೂ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.